ಮೊಟ್ಟ ಮೊದಲ ಭಾರತೀಯ ಮಹಿಳೆ, ವೀರ ಧೀರ ಧೀಮಂತ ಕೆಚ್ಚೆದೆಯ ರಾಣಿ ಕಿತ್ತೂರು ಚೆನ್ನಮ್ಮ. ಕರ್ನಾಟಕದ ಬೆಳಗಾವಿ ಹತ್ತಿರದ ಕಾಕತಿಯಲ್ಲಿ 1778ರಲ್ಲಿ ಜನಿಸಿದ ಚೆನ್ನಮ್ಮ ಚಿಕ್ಕಂದಿನಲ್ಲೇ ಯುದ್ಧ ಕಲೆಗಳಾದ ಬಿಲ್ಲು ವರಸೆ, ಕತ್ತಿ ವರಸೆ ಹಾಗೂ ಕುದುರೆ ಸವಾರಿಯಲ್ಲಿ ತರಬೇತಿ ಹೊಂದಿದರು. 15ನೇ ವಯಸ್ಸಿನಲ್ಲಿಯೇ ಕಿತ್ತೂರಿನ ಮಹಾರಾಜ ಮಲ್ಲಸರ್ಜ ದೇಸಾಯಿಯವರನ್ನು ಮದುವೆಯಾದರು. 1816ರಲ್ಲಿ ರಾಜ ಮಲ್ಲಸರ್ಜ ದೇಸಾಯಿಯವರ ಅಕಾಲಿಕ ನಿಧನದಿಂದ ರಾಣಿ ಚೆನ್ನಮ್ಮನವರು ಕಿತ್ತೂರು ರಾಜ್ಯದ ಆಡಳಿತದ ಜವಾಬ್ದಾರಿಯನ್ನು ನಿಭಾಯಿಸಬೇಕಾಗಿ ಬಂದಿತು. ಇದ್ದ ಒಬ್ಬ ಮಗನನ್ನು 1824ರಲ್ಲಿ ಕಳೆದುಕೊಂಡ ನಂತರ ಶಿವಲಿಂಗಪ್ಪ ಎಂಬ ಬಾಲಕನನ್ನು ಚೆನ್ನಮ್ಮ ದತ್ತುಪುತ್ರನನ್ನಾಗಿ ಸ್ವೀಕರಿಸಿದರು. ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಜ್ಯದ ಒಬ್ಬ ಸಿಪಾಯಿ ಹಾಗೂ ಚೆನ್ನಮ್ಮನವರ ಬಲಗೈ ಬಂಟ. ಚೆನ್ನಮ್ಮನವರು ರಾಯಣ್ಣನನ್ನು ತಮ್ಮ ಮಗನ ತರ ಭಾವಿಸಿದ್ದರು. ಬ್ರಿಟಿಷರ ಕಟ್ಟಳೆಯ ಪ್ರಕಾರ ದತ್ತುಪುತ್ರನಿಗೆ ರಾಜ್ಯದ ಆಡಳಿತ ಮಾಡುವ ಅಧಿಕಾರ ಇರಲಿಲ್ಲ. ಆದ್ದರಿಂದ ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿಯ ಪ್ರತಿನಿಧಿ ಹಾಗೂ ಧಾರವಾಡದ ಕಲೆಕ್ಟರ್ ಆದ ಜಾನ್ ಥ್ಯಾಕರೆ ಕಪ್ಪ ಕೇಳುವುದಕ್ಕಾಗಿ ಕಿತ್ತೂರಿಗೆ ಬರುತ್ತಾನೆ. ಆಗ ಆಸ್ಥಾನದಲ್ಲಿ ನಡೆಯುವ ಸನ್ನಿವೇಶವನ್ನು ನಮ್ಮ ಸಿರಿಗಂಧ ಕನ್ನಡ ಸಂಘದ ಮಕ್ಕಳು ಅಭಿನಯದ ಮೂಲಕ ಪ್ರಸ್ತುತಪಡಿಸಲಿದ್ದಾರೆ. ಕಿತ್ತೂರು ಆಸ್ಥಾನದ ಮಹಾಮಂತ್ರಿಯಾಗಿ ಅನಲ್, ಸಿಪಾಯಿ ಹಾಗೂ ಚೆನ್ನಮ್ಮನವರ ಬಲಗೈ ಬಂಟ ಸಂಗೊಳ್ಳಿ ರಾಯಣ್ಣನಾಗಿ ವರುಣ್, ಧಾರವಾಡದ ಕಲೆಕ್ಟರ್ ಜಾನ್ ಥ್ಯಾಕರೆಯಾಗಿ ಸಮರ್ಥ್ ಹಾಗೂ ಕಿತ್ತೂರು ರಾಜ್ಯದ ಕೆಚ್ಚೆದೆಯ ರಾಣಿ ವೀರ ಧೀರ ಚೆನ್ನಮ್ಮನಾಗಿ ಅನುಷಾ ಅಭಿನಯಿಸುತ್ತಿದ್ದಾರೆ. ಈ ಸನ್ನಿವೇಶಕ್ಕೆ ಸಂಭಾಷಣೆ ಬರೆದು ನಿರ್ದೇಶನ ಮಾಡಿದವರು ಶ್ರೀ ಚಂದ್ರಶೇಖರ್ ಅವರು. ಈಗ ನಾವು ಕಿತ್ತೂರು ರಾಣಿಯನ್ನ ಆಹ್ವಾನ ಮಾಡೋಣ. ಇವಾಗ ಕಿತ್ತೂರು ಮಹಾಸಂಸ್ಥಾನದ ಧರ್ಮದೇವತೆ ಕಿತ್ತೂರು ದೇಸಾಯಿನಿ ವೀರ ಮಹಾರಾಣಿ ಚೆನ್ನಮ್ಮಾಜಿಯವರಿಗೆ ಬಹುಪರ. ಮಹಾಮಂತ್ರಿಗಳೇ, ರಾಜ್ಯದಲ್ಲಿ ಎಲ್ಲ ಕುಶಲವೇ? ಏನಾದರೂ ಆತಂಕ ಪಡುವ ವಿಷಯಗಳೇ ಇದೆಯೇ? ತಾಯಿ ಗುರು ಸಿದ್ದೇಶ್ವರ ಅನುಗ್ರಹದಿಂದ ನಾಡಿನಲ್ಲಿ ಸಕಾಲಕ್ಕೆ ಮಳೆ ಬೆಳೆ ಆಗುತ್ತಿದೆ. ಎಲ್ಲ ಪ್ರಜೆಗಳು ಆರೋಗ್ಯದಿಂದಿದ್ದಾರೆ. ರಾಜ್ಯದಲ್ಲಿ ಪ್ರಜೆಗಳು ಸಂತುಷ್ಟರಾಗಿದ್ದಾರೆ. ಬಹಳ ಸಂತೋಷ, ಬಹಳ ಸಂತೋಷ. ಇದೆಲ್ಲ ನಮ್ಮ ಪೂರ್ವಜರ ಶ್ರಮ, ದಾನ, ಧರ್ಮ ಹಾಗೂ ಪುಣ್ಯ ಕಾರ್ಯಗಳ ಪ್ರತಿಫಲದಿಂದ. ಇದೆಲ್ಲ ತಾಯಿಯವರ ರಕ್ಷಣೆಯಿಂದ. ಮಹಾಮಂತ್ರಿಗಳೇ, ನಮ್ಮ ರಾಜ್ಯದ ಆಡಳಿತ ಹೇಗಿದೆ? ನಮ್ಮ ಮತ್ತು ಸಾಮಂತ ರಾಜ್ಯದ ರಾಜಕೀಯ ಸಂಬಂಧ ಹೇಗಿದೆ? ನಮ್ಮ ಸಂಬಂಧ ನೆರೆ ರಾಜ್ಯದೊಡನೆ ಚೆನ್ನಾಗಿದೆ. ರಾಜ್ಯಾಡಳಿತ ಸುಗಮವಾಗಿದೆ. ಬೊಕ್ಕಸ ತುಂಬಿದೆ. ನಮ್ಮ ಸೈನ್ಯವು ಯುದ್ಧ ಸನ್ನದ್ಧವಾಗಿದ್ದಾರೆ. ಆದರೆ ಏನು ಮಂತ್ರಿಗಳೇ? ಥ್ಯಾಕರೆ ಸಾಹೇಬ್ರು ಕಪ್ಪ ಹಾಗೂ ರಾಜ್ಯ ಉತ್ತರಾಧಿಕಾರಿ ವಿಷಯವಾಗಿ ಪತ್ರ ಬರೆದಿದ್ದರು. ನಾವು ಅದನ್ನು ತಿರಸ್ಕರಿಸಿದೆವು. ಹಾಗಾಗಿ ಥ್ಯಾಕರೆ ಸಾಹೇಬ್ರು ನಿಮ್ಮನ್ನು ಭೇಟಿ ಮಾಡಲು ತಾವೇ ಬಂದಿದ್ದಾರೆ. ತಮ್ಮ ಅಪ್ಪಣೆಗಾಗಿ ಕಾಯುತ್ತಿದ್ದಾರೆ. ಬಂದದಲ್ಲವನ್ನು ಎದುರಿಸಬೇಕು. ಯಾರಲ್ಲಿ? ಕರೆಯಿರಿ ಅವರನ್ನು. ತಮ್ಮ ಅಪ್ಪಣೆ. ಗುಡ್ ಮಾರ್ನಿಂಗ್ ರಾಣಿ ಸಾಹೇಬ್. ಕುಳಿತುಕೋ. ಥ್ಯಾಂಕ್ ಯು. ನೋಡಬೇಕೆಂದು ತುಂಬಾ ದಿನದಿಂದ ಕಾದಿದ್ದೆವು. ವಿಷಯವೇನು ಕೇಳಿ ಮಂತ್ರಿಗಳೇ? ಅಧಿಕ ಪ್ರಸಂಗ. ಅದು ಇವರ ಹುಟ್ಟುಗುಣ. ಎಕ್ಸ್ಕ್ಯೂಸ್ ಮೀ, ನಾವು ಇಲ್ಲಿ ಬಂದದ್ದು ಸಾಹೇಬ್ರ ಬಂದಂತೆ ನೀವು ಕೊಡಬೇಕಾದ ಕಪ್ಪವನ್ನು ಕೇಳುವುದಕ್ಕೆ. ಏನು ಕಪ್ಪ? ನಾವು ನಿಮಗೆ ಕೊಡಬೇಕು ಕಪ್ಪ? ಮೋಡ ಮಳೆ ಸುರಿಸುತ್ತದೆ,
ಬೆಳೆ ಬೆಳೆಯುತ್ತದೆ. ನಿಮಗೆ ಕಿಕ್ಕೊಡಬೇಕು ಕಪ್ಪ. ನಮ್ಮವರೊಡನೆ ನೀವು ಉತ್ತೀರಾ, ಬಿತ್ತೀರಾ, ನೀರು ಹಾಯಿಸಿ ನಾಟಿ ನತ್ತೀರಾ, ಹೊರಹೊಕ್ತೀರಾ, ದಲಿತವರಿಗೆ ಅನ್ನ ಹಾಕಿದ್ದೀರಾ. ನಿಮಗೆ ಕಿಕ್ಕೊಡಬೇಕು ಕಪ್ಪ. ನೀವೇನು ಅಣ್ಣ ತಮ್ಮಂದಿರೇ, ನೆಂಟರೇ, ಇಷ್ಟರೇ, ದಾಯಾದಿಗಳೇ, ನಿಮಗೆ ಕಿಕ್ಕೊಡಬೇಕು ಕಪ್ಪ. ಕಿತ್ತೂರು ನಿಮ್ ಅಪ್ಪ, ತಾತ, ಮುತ್ತಾತ ಬೆಳೆಸದ ಆಸ್ತಿ ಅಲ್ಲ, ಕನ್ನಡಿಗರ ಆಸ್ತಿ. ಹೀಗಿರುವಾಗ ನಿಮಗೆ ಕಿಕ್ಕೊಡಬೇಕು ಕಪ್ಪ. ಹೂ, ಹೆಣ್ಣುಗಳಾರಿ, ಬಾಯಿ ಮುಚ್ಚು, ನಡೆದು ಸಾಯಬೇಡ, ಕುಳಿತುಕೋ. ಎಷ್ಟೊಂದು ಕಷ್ಟದಲ್ಲೂ ದಾಟುವೆ, ಅದು ಒಂದು ಹೆಣ್ಣಾಗಿ. ಅದು ಕನ್ನಡಿಗರ ಹುಟ್ಟುಗುಣ. ಈಗ ನಮ್ಮ ಕಟ್ಟಿಕೊಂಡ ಮೈಸೂರು ಮಣ್ಣು ಪಾಲಾಯಿತು. ಅದು ನಿಮ್ಮ ವೀರತ್ವದಿಂದಲ್ಲ, ವಂಚನೆಯಿಂದ. ಮೈಸೂರನ್ನು ಹಾಳು ಮಾಡಲು ಮರಾಠರನ್ನು ಹಾಳು ಮಾಡಲು ಮತ್ತೊಬ್ಬರನ್ನು ಎತ್ತಿ ಕಟ್ಟುತ್ತಾ ಇಡೀ ಹಿಂದೂ ಸಾಮ್ರಾಜ್ಯವನ್ನೇ ನುಂಗಲು ನಿಂತಿರುವ ನರಜಾತಿಯವರಲ್ಲವೇ ನೀವು. ಎಚ್ಚರಿಕೆ! ಕಿತ್ತೂರು ರಾಣಿ ಕಪ್ಪ ಕೆಲವು ನಾಲಿಗೆ ಸೀಳಿ ಹೋದಿತ್ತು. ನಿಮಗೆ ನಮ್ಮ ರಾಜ್ಯದಲ್ಲಿ ಭಿಕ್ಷೆ ಬೇಡಲು ಅವಕಾಶ ಕೊಟ್ಟುವೆ ನಾವು. ನಮ್ಮ ಕಂಪನಿ ಸರ್ಕಾರ ನಿಮ್ಮ ಕತ್ಲೆಯನ್ನು ಒಪ್ಪುವುದಿಲ್ಲ. ರಾಣಿ ಸಾಹೇಬ್, ನೀವು ನಮ್ಮ ಕತ್ಲೆಯನ್ನು ಮೀರುತ್ತಿದ್ದೀರಿ. ಎಚ್ಚರಿಕೆ! ಕಿತ್ತೂರಿನಲ್ಲಿ ನಮಗೆ ಅಧಿಕಾರ ಇದೆ. ಮುಚ್ಚು ಬಾಯ್. ತಾಯಿ ಆಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರಿಸು ಸೊಕ್ಕ ನಿನಗೆ. ಇಲ್ಲಿ ಕತ್ತೆ ಮಾಡೋ ಅಧಿಕಾರ ಇರುವುದು ನಿಮಗಲ್ಲ. ಹೇ ರಾಯರ, ನೀನು ಒಬ್ಬ ಸಾಮಾನ್ಯ ಸಿಪಾಯಿ. ನಿನ್ನ ಜೊತೆ ಮಾತಾಡಲು ನಾನು ಬಂದಿಲ್ಲ. ಸಾಕು ಮಾಡಿ ನನ್ನ ಅವಿವೇಕದ ಮಾತುಗಳನ್ನು. ಠಾಕ್ರೆ, ನಮ್ಮ ರಾಜ್ಯ ತಾರತಮ್ಯ ಎಸಗದ ರಾಜ್ಯ. ತಾಯಿ ಮಕ್ಕಳ ಮಧ್ಯೆ ಒಡಕುಂಟು ಮಾಡುವ ನಿನ್ನ ಕುತಂತ್ರದಲ್ಲಿ ನಡೆಯುವುದಿಲ್ಲ. ರಾಯಣ್ಣ ಸಾಮಾನ್ಯ ಸಿಪಾಯಿ ಅಲ್ಲ, ನನ್ನ ದತ್ತು ಪುತ್ರ. ಈ ಆಸ್ಥಾನದಲ್ಲಿ ಮಾತನಾಡುವ ಹಕ್ಕು ಸಮಸ್ತ ಪ್ರಜೆಗಳಿಗೆ ಇದೆ. ನಮ್ದು ಬಂಧದ ಪ್ರಕಾರ ಕಿತ್ತೂರ ಮೇಲೆ ನಮಗೆ ಅಧಿಕಾರ ಇದೆ. ನೀವು ಬ್ರಿಟಿಷರ ಅರಣ್ಯ ಚಲಾಟ ಆಡುತ್ತಿದ್ದೀರಿ. ಇದರಿಂದ ಕಿತ್ತೂರಿನ ಪ್ರಾಣಹಾನಿ, ಮಾನಹಾನಿ ಆಗುವುದು ಖಂಡಿತ. ಕನ್ನಡಿಗರ ಮಾನ ಪ್ರಾಣ ನಿನ್ನಂತ ನರಿಗೆಲ್ಲ ಗೊತ್ತೈತಿ. ಇದು ಕೆಚ್ಚದೆ ಕಲಿಗಳ ಬೀಡೈತಿ, ಅಂಜಿಕೆ ಎಂಬುದರ ನಾಡೈತಿ. ಕಿತ್ತೂರನ್ನು ದೇಶಾಭಿಮಾನದ ಸ್ವಾಭಿಮಾನದ ದೇಶ ಐತಿ. ನಮ್ಮದು ಗಂಡು ಮೆಟ್ಟಿದ ನಾಡೈತಿ, ಕೆಚ್ಚಿದ ಗೂಡೈತಿ. ಹೆಚ್ಚಿನ ಗೂಡಕ ಕೈ ಹಾಕಿದ್ರೆ ನೀ ಜೀವಂತ ಉಳಿಯಂಗಿಲ್ಲ ತಾಕರಿ. ನಾವು ಕನ್ನಡಿಗರು ಶಾಂತಿ ಪ್ರಿಯರು, ಸ್ನೇಹಕ್ಕೆ ಜೀವ ಕೊಡ್ತೀವಿ, ತೆಗಿತೀವಿ. ನೀವು ನಿಮ್ಮ ಕಂಪನಿ ಸರ್ಕಾರ ನಮ್ಮ ರಾಜ್ಯದ ಒಂದು ಹುಲ್ಲು ಪ್ರತಿನ ಅಲ್ಲಾಗಲ್ಲ. ಸಮಾಧಾನ, ಆಕ್ರೋಶ ಬೇಡ, ಸಮಾಧಾನ. ಮಂತ್ರಿಗಳೇ, ಹೆತ್ತ ತಾಯಿ ಕತ್ತೋಚಕ್ಕೂ ಅಂತ ಮಂಗೆ ಮಕ್ಕಳ ಮಾತು ಕೇಳಿ ಸುಮ್ನೆ ಕೂತ್ಕೊಳಕ್ಕಾಗಲ್ರಿ. ಕಿತ್ತೂರು ಚೆನ್ನಮ್ಮ ಬಂಟಾದಿನಿ ಅಪ್ಪನೆ ಕೊಡಿ ತಾಯಿ. ಕಾಲು ಕೆದರಿ ಜಗಳಕ್ಕೆ ನಿಂತ ಕೆಂಪು ಕೋತಿತನೇ ಇಲ್ಲಿ ಅಡ್ಡ ಸಿಗಿದು ಹಾಕ್ತೀನಿ. ಅಂಜಿಕೆ ಬೇಡ ತಾಯಿ, ನನ್ನ ಪ್ರಾಣ ಇರುವವರೆಗೆ ಕಿತ್ತೂರನ್ನು ಕಾಪಾಡುವ ಭಾರ ನನ್ನ ಮ್ಯಾಲೆ ಇರಲಿ. ಮಕ್ಳೇ, ಅಲ್ಲೇ ನಿಂತ್ಕೋ ಬಾಮ್ಮ ನೀನು.